ವಾಲ್ಮೀಕಿಯೇ ನಮಸ್ಕಾರ ಬಂಧುಗಳೇ. ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗನ್ನವರ್. ಹೇ ಸೀತಾರಾಮ್ ವಾಹಿನಿಯ ವಾಲ್ಮೀಕಿ ರಾಮಾಯಣ ಅಂದು ಇಂದು ಚಿಂತನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ಹಿಂದಿನ ಸಂಚಿಕೆ ಅಂದರೆ ಸಂಚಿಕೆ 118ರಲ್ಲಿ ರಾಮನ ಮಾತುಗಳನ್ನು ಕೇಳಿ, ಅರಣ್ಯಕ್ಕೆ ಹೊರಡುವ ಮಾತುಗಳನ್ನು ಕೇಳಿ ಸೀತೆಗೆ ದುಃಖ ಆಗ್ತಿದೆ, ಸಿಡಿಲು ಬಡ್ದಂಗೆ ಆಗ್ತಿದೆ. ಅದಕ್ಕೆ ಅವಳು ರಾಮನಿಗೆ ಹೇಳ್ತಾಳೆ, ಪತಿ ಬಿಟ್ಟು ಪತ್ನಿಗೆ ಅಂದ್ರೆ ಪತಿಯ ಅಗಲಿಕೆ ಅಂದರೆ ಪತ್ನಿಗೆ ಸಾವಿದ್ದಂಗೆ, ನಾನು ನಿನ್ನೊಂದಿಗೆ ಇರ್ತೇನೆ, ನಿನ್ನ ಸೇವೆ ಮಾಡ್ಕೊತಿರ್ತೇನೆ ಮತ್ತು ಪತ್ನಿಗೆ ಪತಿಯೇ ಗತಿ ಅಂತ ಹೇಳಿ ರಾಮನ ಮನಸ್ಸನ್ನು ಒಲಿಸಿ ತಾನು ರಾಮನೊಂದಿಗೆ ವನವಾಸ ಹೋಗಲಿಕ್ಕೆ ಅವನಲ್ಲಿ ಪ್ರಾರ್ಥನೆ ಮಾಡಿಕೊಳ್ತಾಳೆ. ಸೀತೆಯ ಅಳಲನ್ನು ಕೇಳಿ ರಾಮ ದಟ್ಟಾರಣ್ಯಕ್ಕೆ ಸೀತೆಯನ್ನು ಒಯ್ಯದ ಮನಸ್ಸಿನಿಂದ ಅವಳ ಅಳಲು ಕೇಳಿ ಸಂತೈಸುವನು ಮಾತುಗಳನ್ನಾಡಿ. ಅವನಿಗೆ ಇವಳನ್ನು ತೊಗೊಂಡು ಹೋಗಬೇಕು ಅರಣ್ಯಕ್ಕಂತ ಇರೋಕ್ಕಿಲ್ಲ. ಯಾಕಂದರೆ ಅಲ್ಲಿ ಅರಣ್ಯದ ಬದುಕನ್ನು ಇವಳು ಸಹಿಸಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಭಾಳ ಕಠಿಣತೆಗಳು ಬರ್ತಾವೆ ಮತ್ತು ಅಲ್ಲಿ ಕ್ರೂರ ಪ್ರಾಣಿಗಳ ಜೊತೆಗೆ ಇರಬೇಕಾಗ್ತಿದೆ. ಇದು ಅವಳಿಂದ ಸಾಧ್ಯ. ಅದಕ್ಕೆ ಅವಳು ನಾನು ಇಲ್ಲೇ ಅರಮನೆಯಲ್ಲೇ ಬಿಟ್ಟು ಹೋಗಬೇಕು ಅನ್ನೋ ಒಂದು ಅವನು ವಿಚಾರ ಮಾಡಿರ್ತಾನೆ. ಮುಂದೆ ಈಕಿದೊಂದು ದುಃಖದ ಮಾತುಗಳನ್ನು ಕೇಳ್ತಾನೆ, ಬರ್ತೇನಂತೇನು ಹಠ ಹಿಡಿತಿರ್ತಾಳೆ. ಅದಕ್ಕೆ ರಾಮ ಪುನಃ ಅವಳನ್ನು ಸಂತೈಸಲಿಕ್ಕೆ, ಅವಳಿಗೆ ಸಮಾಧಾನ ಹೇಳಲಿಕ್ಕೆ ಮತ್ತು ಇಲ್ಲೇ ಇರಾಗನ ಯಾವುದು ಈ ಅರಮನೆಯಲ್ಲಿ ಇರಲಿಕ್ಕೆ ಅವಳಿಗೆ ಬೋಧನೆಗಳನ್ನು ಮಾಡ್ತಾನೆ. ಅವಳನ್ನು ಯಾವ ರೀತಿ ಸಮಾಧಾನ ಪಡಿಸ್ತಾನೆ, ಸಂತೈಸ್ತಾನೆ ಅನ್ನೋದನ್ನು ವಾಲ್ಮೀಕಿಯವರು ಇಲ್ಲಿ ಹೀಗೆ ಬರ್ತಾರೆ. ಅರಣ್ಯದಲ್ಲಿ ಅನಾನುಕೂಲತೆಗಳೇ ಹೆಚ್ಚು, ಕ್ರೂರತೆಗಳು ಹೆಚ್ಚು. ನೀನು ಕೋಮಲ, ಅರಣ್ಯಕ್ಕೆ ಬರುವ ಮನ ಬದಲಿಸಿಕೋ. ನೀನು ಇನ್ನೂ ಸಣ್ಣವಳು, ಕೋಮಲ ಮನುಷ್ಯನವಳು. ನೀನು ಈ ಅರಣ್ಯಕ್ಕೆ ಬರೋದಂದರೆ ಅದು ಸಾಧ್ಯ ಆಗೋದಿಲ್ಲ. ನಿನ್ನಂಥವ್ರಿಗೆ ಅರಣ್ಯದಾಗ ಜೀವಿಸಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಅಲ್ಲಿ ಏನೈತಿ, ಅನಾನುಕೂಲತೆಗಳೇ ಹೆಚ್ಚು. ಇಲ್ಲಿ ಏನಾಗ್ತಿದೆ, ನಿನಗೆ ಬೇಡಿದ್ದೆಲ್ಲ ಸಿಗ್ತಿದೆ, ಸೇವಕರು ಇರ್ತಾರೆ, ನೀರಿಂದ ನೀರು ಸಿಗ್ತಿದೆ, ಊಟ ಅಂದ್ರೆ ಊಟ ಸಿಗ್ತಿದೆ, ಏನೆಲ್ಲ ಸಿಗ್ತಿದೆ ನಿನಗೆ. ಅಲ್ಲಿ ಅರಣ್ಯದಾಗ ಹಾಗಿಲ್ಲ. ನಿನಗೆ ಬೇಕಾದನ್ನೆಲ್ಲ ನೀನು ಹುಡುಕಬೇಕಾಗ್ತಿದೆ. ಅಲ್ಲಿ ಅಷ್ಟು ಸುಲಭವಾಗಿ ನಿನ್ನ ಅಗತ್ಯಗಳು ಪೂರೈಕೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಮುಂದೆ ಅರಣ್ಯದ ಏನಪ್ಪ ಅಂದ್ರೆ ಅದು ಕ್ರೂರ ಬದುಕದ, ಕ್ರೂರ ಪ್ರಾಣಿಗಳಿರುವಂಥ ಒಂದು ಕ್ರೂರ ಬದುಕು. ಆ ಕ್ರೂರ ಬದುಕಿನ ನಡುವೆ ನಿನಗೆ ಬದುಕಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಈ ಹಠ ಬಿಡು, ನಿನ್ನ ಮನಸ್ಸನ್ನು ಬದಲಿಸಿಕೊ ಅಂಥೇಳಿ ರಾಮ ಶುರು ಮಾಡ್ತಾನೆ. ನಿನ್ನ ಸುಖಕ್ಕಾಗಿ ಉಪದೇಶಿಸುವೆ ಓ ಸೀತೆ, ಅರಣ್ಯಗಳ ಜಲಪಾತಗಳಬ್ಬರ, ಗವಿ ಸಿಂಹಗಳ ಗರ್ಜನೆ ಅಪಾಯ. ನೀವು ಅರಣ್ಯದ ಹೊಂಟಿವಂದ್ರೆ ನಮಗೆ ಎಂತೆಂಥವು ಅಪಾಯಕರ ಶಬ್ದ ಕೇಳಿ ಬರ್ತಾವಂದರೆ ಸಿಕ್ಕಾಪಟ್ಟೆ ಜಲಪಾತಗಳಿವೆ. ಬೋರ್ಗರ್ದು ಬೀಳುವಂಥ ನೀರಿನ ಒಂದು ಅಬ್ಬರದ ಧ್ವನಿಯಿಂದ ಆ ಧ್ವನಿನ ನಿನಗೆ ಸಹನ ಮಾಡ್ಕೊಳಕ್ಕಾಗೋದಿಲ್ಲ. ಗವಿಗಳಲ್ಲಿ ಇದ್ದುಕೊಂಡು ಹುಲಿ ಸಿಂಹಗಳು ಗರ್ಜನೆ ಹೊಡಿತಿರ್ತಾವ, ಅದನ್ನು ಕೇಳೋಕ್ಕೂ ನಿನಗಾಗೋದಿಲ್ಲ. ಇಷ್ಟೊಂದು ಅಪಾಯದಿಂದ ಅಲ್ಲಿ ಕೂಡಿರ್ತದೆ. ನಿರ್ಭಯ ಮುದಿತ ಕ್ರೂರ ಪ್ರಾಣಿಗಳು, ಅಟ್ಟಹಾಸ ಆನೆಗಳ ಹಿಂಡು, ಮೊಸಳೆ ತುಂಬಿದ ಹಳ್ಳ ನದಿಗಳು ನಿನಗೆ ಅಪಾಯ. ಮದದಲ್ಲಿನೇ ಇರ್ತಾವ ಕ್ರೂರ ಪ್ರಾಣಿಗಳು, ಮದಿತ ಕ್ರೂರ ಪ್ರಾಣಿಗಳು. ಮದದಲ್ಲಿ ಇದು ಬರ್ತಿದೆ, ಮದಕರಿ ಸಿಂಹಗಳಲ್ಲಿ ಮದ ತುಂಬಿರ್ತದೆ ಮತ್ತು ಆನೆಗಳಲ್ಲಿ ಮದ ತುಂಬಿರ್ತದೆ. ಕ್ರೂರ ಪ್ರಾಣಿಗಳ ಮದ ತುಂಬಿದಾಗ ಅದು ಮುಂದೆ ಏನು ಸಿಗ್ತಾವೆ ಅವನ್ನೆಲ್ಲ ಹೊಡ್ಕೊಂಡು ಹೊಂಟಿರ್ತಾವೆ. ಅವುಗಳಿಂದ ಬದುಕಲಿಕ್ಕೆ ಆಗೋಲ್ಲ, ನಿನಗೆ ರಕ್ಷಣೆ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಮುಂದೆ ಆನೆಗಳ ಹಿಂಡು, ಆನೆಗಳದು ಭಯಂಕರ ಹಿಂಡುಗಳು ಬರ್ತಿರ್ತಾವೆ. ಅಲ್ಲಿ ಅವು ಮನುಷ್ಯನಿಗೆ ಪ್ರಾಣಿಗಳಿಗೆ ಬೆನ್ನು ಹತ್ತಿರ್ತಾವೆ. ಇವೆಲ್ಲ ಅಪಾಯಕಾರಿಗಳನ್ನಂತ ಹೇಳ್ತಾಳೆ. ಮೊಸಳೆ ತುಂಬಿದ ಹಳ್ಳ ನದಿ, ಯಾವ ಹಳ್ಳ ನದಿ ದಾಟಬೇಕಾಗಿತ್ತು ಅಂತೇಳಿ ಅಲ್ಲಿ ಹಳ್ಳ ನದಿದಾಗ ಮೊಸಳೆ ಇರ್ತಾವೆ. ನಾವು ಸ್ನಾನಕ್ಕೆ ಹೋದದ್ದಾಯಿತು, ನೀರು ಕುಡಿಯೋಕೆ ಹೋದದ್ದಾಯಿತು, ಅವುಗಳ ಅಲ್ಲಿ ಅಂಥ ಥರದ ಕಾಟ ಹೆಚ್ಚಿರ್ತಿದೆ. ಇದನ್ನೆಲ್ಲನೂ ನಿನಗೆ ಸಹಿಸೋಕ್ಕಾಗೋದಿಲ್ಲ ಅಂತ ಹೇಳ್ತಾರೆ. ಮುಂದುವರೆದು ಮುಳ್ಳು ಬಳ್ಳಿಗಳಿಂದ ಕೂಡಿದ ದಾರಿ, ಹಕ್ಕಿಗಳ ಚಿಲಿಪಿಲಿ, ನೀರಿಲ್ಲದ ದುರ್ಗಮ ಅರಣ್ಯ ನಿನಗೆ ಹಿತ ನೀಡವು. ಇಲ್ಲಿ ಹೇಳ್ತಾನೆ, ನೀವು ಏನು ಹೊಂಟ್ರಿಂದ ಗುಡ್ದಾಗೆಲ್ಲ ಕೀಟಗಳದು ನಿಮಗೆ ಶಬ್ದ ಬರ್ತಿರ್ತದೆ, ಹಕ್ಕಿಗಳ ಚಿಲಿಪಿಲಿ ಕೇಳಿಸ್ತಿರ್ತದೆ ಮತ್ತು ಎಲ್ಲ ಪ್ರಕಾರದ ಕೀಟಗಳಿರ್ತಾವೆ. ಒಂದು ಮುಳ್ಳು ಬಳ್ಳಿ ಇರ್ತದೆ, ಹಾದಿನ ಸುಗಮ ಇಲ್ಲ. ಅಲ್ಲಿ ಯಾರು ಹಾದಿ ಮಾಡಿದ್ರಲ್ಲ, ನಡೆದದ್ದು ಹಾದಿ ಆಗ್ತಿರ್ತದೆ. ನಡಿಬೇಕಾಗಿತ್ತದ ಅಲ್ಲೆಲ್ಲ ದಾರಿದಾಗ ಏನಾಗ್ತದೆ,
ಮುಳ್ಳುಗಳು ಬರ್ತಾವೆ, ದೊಡ್ಡ ದೊಡ್ಡ ಬಳ್ಳಿಗಳು ಬರ್ತಾವೆ, ಬಳ್ಳಿ ಸುತ್ತಿರ್ತಾವೆ. ಇಷ್ಟೊಂದು ಸುಲಭವಾಗಿ ನಮಗೆ ಅರಣ್ಯದಾಗ ಹೋಗೋಕೆ ಆಗೋದಿಲ್ಲ, ಕಠಿಣ ದಾರಿ ಅದು. ಅದನ್ನು ನೀನು ತಿಳ್ಕೊ ಅಂತ ಹೇಳ್ತಾಳೆ ಅವ್ರಿಗೆ. ನೀರಿಲ್ಲದ ದುರ್ಗಮ ಅರಣ್ಯ, ಕೆಲವೊಂದು ಕಡೆ ಕುಡಿಯೋಕೆ ನೀರು ಸಿಗ್ತದೆ, ಇನ್ನು ಕೆಲವೊಂದು ಕಡೆಗೆ ಕುಡಿಯೋಕೆ ನೀರೇ ಸಿಗೋದಿಲ್ಲ. ಅಂಥದ್ರಾಗ ನಾವು ಏನು ಮಾಡಬೇಕು, ಅದನ್ನೆಲ್ಲ ತಡ್ಕೊಂಡನ್ನು ನೀರು ಸಿಗೋ ತನಕನೂ ಮತ್ತು ನಾವು ಚಲಿಸ್ತಾ ಹೋಗ್ತಾ ಇರಬೇಕು. ಇದನ್ನೆಲ್ಲ ನಿನಗೆ ಸಹಿಸಲಿಕ್ಕೆ ಆಗೋದಿಲ್ಲ ಅಂತ ಅವರಿಗೆ ಮನವರಿಕೆ ಮಾಡ್ತಾನೆ. ನಿನಗೆ ಹಿತ ನೀಡವು ಒಣ ಎಲೆಗಳ ಮೇಲೆ ರಾತ್ರಿ ಕಳೆಯುವುದು ದುಃಖಕರ, ಅರಣ್ಯದಲ್ಲಿ ವಾಸಿಸಲು. ಅರಣ್ಯಾಗಿ ಇರಾಕ್ ನಿಂತಿದ್ರೆ ನಾವು ಎಲ್ಲಿ ರಾತ್ರಿ ಆಗ್ತದಲ್ಲ ಅಲ್ಲೇ ನಮಗೆ ಮನೆ ಇರೋದಿಲ್ಲ, ಗುಡಿಸಲಿರೋದಿಲ್ಲ, ಇರಾಕ್ ವಸತಿ ಇರೋದಿಲ್ಲ, ಏನೂ ಇರೋದಿಲ್ಲ. ನಮಗೆ ಎಲ್ಲಿ ರಾತ್ರಿ ಆಗ್ತದಲ್ಲ ಗಿಡದ ಬಡ್ಡೆ ನೋಡಬೇಕು, ಒಣಗಿದ ಎಲಿನೇ ನಮ್ಮ ಹಾಸಿಗೆ, ಇಲ್ಲ ಹುಲ್ಲು ನಮ್ಮ ಹಾಸಿಗೆ, ಅದ್ರ ಮ್ಯಾಗೆ ನಾವು ರಾತ್ರಿಯನ್ನು ಕಳಿಬೇಕಾಗ್ತಿದೆ. ಅದು ನಿನಗೆ ಸಾಧ್ಯ ಇಲ್ಲ ಅಂತ ಹೇಳ್ತಾನೆ. ಮುಂದೆ ಹಗಲು ರಾತ್ರಿ ಮರಗಳಿಂದ ಬಿದ್ದ ಹಣ್ಣುಗಳೇ ಸಂತೋಷಕ್ಕೆ ಗತಿ, ಅರಣ್ಯ ವಾಸ ಸುಖಕರ. ಹೊಟ್ಟಿಗೆ ಅಂದುಕೂಲೇ ಅರಣ್ಯ ಗಿಡದಾಗಿಂದೇನು ಹಣ್ಣು ಕೆಳಗೆ ಬಿದ್ದಿರ್ತಾವೆ, ಗಿಡದಾಗ ಹಣ್ಣು ಇರ್ತಾವೆ, ಅವನು ಸಿಗಬೇಕು. ಗಿಡದಾಗ ಹಣ್ಣು ಇರಲಿಲ್ಲ ಅಂದ್ರೆ ನಮಗೆ ತಿನ್ನಕ್ಕೆ ಅಲ್ಲಿ ಏನು ಗಡ್ಡೆಗೇನು ಸಿಗಬೇಕು. ಇನ್ನು ಯಾವುದೂ ಸಿಗಲಿಲ್ಲ ಅಂದ್ರೆ ಬ್ಯಾಟಿ ಆಡನ್ನು ತಿನ್ನಬೇಕು, ಅದೂ ಸಿಗಲಿಲ್ಲ ಅಂದರೆ ಉಪವಾಸ ಮಲಗಬೇಕಾಗ್ತಿದೆ. ಇಷ್ಟು ಕ್ರೂರವಾದಂಥ ಅಸುಖಕರವಾದಂಥ ಅರಣ್ಯ ಬದುಕಿದೆ. ಅದಕ್ಕೆ ನೀನು ನಿನ್ನ ಮನಸ್ಸನ್ನು ಬದಲಿಸಿಕೋ ಅಂತ ಹೇಳ್ತಾನೆ. ಮುಂದೆ ಓ ಮೈಥೇಲಿ, ತ್ರಾಣ ಮೀರಿದ ಉಪವಾಸ, ಎಲೆಗುಚ್ಚುಗಳ ಉಡಿಗೆ, ಜಿಡ್ಡುಗಟ್ಟಿದ ಕೂದಲು. ಇಲ್ಲಿ ಹೇಳ್ತಾನೆ, ನೋಡು ಸೀತೆ, ತ್ರಾಣ ಮೀರಿದ ಉಪವಾಸ. ನಾವು ಹಿಂಗೆ ನಡ್ಕೊತ ಹೋಗಬೇಕಾಗ್ತಿಲ್ಲ, ದಿವಸ ನಡಿಬೇಕಾಗ್ತಿದೆ, ನಡ್ಕೊತ ಹೋಗಬೇಕು, ಹುಡುಕೊಂತ ಹೋಗಬೇಕು. ಆವಾಗ ನಮ್ಮಲ್ಲಿ ಶರೀರದಲ್ಲಿ ಇದ್ದಂಥ ಶಕ್ತಿನ ಕುಂದುತ್ತಾ ಹೋಗಿಬಿಡ್ತದೆ, ನಾವು ನಿತ್ರಾಣಾಗಿ ಬಿಡ್ತೇವೆ. ಬದುಕೋದು ಕಠಿಣ ಆಗ್ತಿದೆ, ನಮಗೆ ನಿತ್ರಾಣ ಆಗ್ತಿದೆ. ನಿತ್ರಾಣದಾಗ ಉಪವಾಸನೂ ನಮಗೆ ಸಹಸಾಕಾಗೋದಿಲ್ಲ. ಭಾಳ ಉಪವಾಸ ಬೀಳೋದಂದ್ರೆ ಮತ್ತು ನಮ್ಮಲ್ಲಿದ್ದಂಥ ಶಕ್ತಿ ಸಹಿತ ಕುಂದಿ ಹೋಗ್ತಿದೆ. ಮುಂದೆ ಎಲೆಗಳ ಗುಚ್ಚುಗಳ ಉಡುಗೆ, ನಾವು ಉಡುಗೆ ತೊಡುಗೆ ಏನದು, ಅಲ್ಲಿ ಇದ್ದಂಥ ಎಲೆಗಳಿರ್ತಾವೆ, ದೊಡ್ಡ ದೊಡ್ಡ ಗಿಡದ ಎಲೆಗಳಿರ್ತಾವೆ, ದೊಡ್ಡ ಎಲೆಗಳಿರ್ತಾವೆ. ಆ ಎಲೆಗಳನ್ನು ಸುತ್ತಕೊಳ್ಬೇಕು, ಬಳ್ಳಿಗಳನ್ನು ಸುತ್ತಕೊಳ್ಬೇಕು. ಇದೇ ನಮ್ಮದು ಉಡುಗೆ ತೊಡುಗೆ. ಈ ಹೂ, ಬಳ್ಳಿ, ಎಲೆ ಇವೇನದಲ್ಲ, ಇವು ನಮ್ಮ ಉಡುಗೆ ತೊಡುಗೆ ಆಗ್ತಾವೆ. ಇವು ಥರ ನಾವು ಬದುಕೋಕೆ ಕಲಿಬೇಕು. ಅದು ನಿನಗೆ ಆಗೋದಿಲ್ಲ. ಮುಂದೆ ಜಿಡ್ಡು ಗಟ್ಟಿದ್ದ ತಲೆ ಕೂದಲು. ಈಗೇನದ ಸ್ನಾನ ಸಿಗ್ತದೆ, ಟೈಮ್ ಸರಿ ಸ್ನಾನ ಮಾಡ್ತೇವೆ, ನಮ್ಗೆ ತೈಲ ಸಿಗ್ತದೆ, ಸ್ವಚ್ಛಂದವಾಗಿ ನಾವು ಕೂದಲುಗಳನ್ನು ಬಾಚ್ಕೊಳ್ಬೋದು. ಆದರೆ ಅಲ್ಲೇ ಯಾವ ಬಾಚಣಿಕೆಯೂ ಇಲ್ಲ, ಯಾವ ತೈಲೂ ಇಲ್ಲ. ಮತ್ತು ಜಳಕ ಮಾಡ್ತಾನಂದ್ರೆ ನಾವು ಅರಣ್ಯದಾಗ ಒಂದು ಸಲ ನೀರು ಸಿಗ್ತದೆ, ಒಂದು ಸಲ ಸಿಗೋದಿಲ್ಲ. ಬೆವರು ಬರ್ತಿರ್ತದೆ, ಗಾಳಿ ಧೂಳು ಬೀಸ್ತಿರ್ತದೆ. ಇವೆಲ್ಲನೂ ಸಣ್ಣ ಮಾಡ್ಕೊಂಡು ನೋಡಿದಾಗ ತಲೆ ಕೂದಲ ಒಂದು 2-3 ದಿವಸಕ್ಕೆ ಏನಾಗ್ತದೆ, ಜಿಡ್ಡು ಗಟ್ಟಿ ಬಿಡ್ತದೆ. ಆವಾಗ ಬದುಕೋದು ಭಾಳ ಕಠಿಣ ಆಗ್ತದೆ. ಬ್ಯಾಡ ಆಸೈತೆ, ನೀನು ಈ ಪ್ರಕಾರ ಜಿದ್ದು ಮಾಡಬೇಡ, ಇದು ಕಠಿಣ ಬದುಕದ, ಆ ಬದುಕಿ ನೀನು ನಾ ಕರ್ಕೊಂಡು ಹೋಗೋದಿಲ್ಲ ಅಂತ ಹೇಳ್ತಾನೆ. ಮುಂದೆ ಹೇಳ್ತಾನೆ, ತಪ್ಪದೇ ಪೂಜಿಸುವುದು ಅತಿಥಿ ಪಿತೃಗಳು ಬಂದಾಗ. ಇನ್ನು ಅಂಥವ್ರು ಅರಣ್ಯದಾಗ ಹೋಗೋ ಕಾಲಕ್ಕೆ ಅಲ್ಲೆಲ್ಲೇ ಜನನೂ ಭೇಟಿ ಆಗ್ತಿರ್ತಾರೆ. ಯಾರು ಋಷಿಮುನಿಗಳು ಭೇಟಿ ಆಗ್ತಿರ್ತಾರೆ, ವೃದ್ಧರು ಭೇಟಿ ಆಗ್ತಿರ್ತಾರೆ. ಮುಂದೆ ಅಂಥವ್ರು ಬಂದು ಹೇಳಿದಾಗ ಅವ್ರಿಗೆ ಏನಾದರೂ ನಾವು ಆಹಾರದು ಸಲ್ಲಿಸಬೇಕಾಗ್ತಿದೆ, ಸೇವೆ ಸಲ್ಲಿಸಬೇಕಾಗ್ತಿದೆ. ಆ ವೇಳೆದಾಗ ನೀ ಏನು ಮಾಡಬೇಕಾಗ್ತಿದೆ, ಸ್ನಾನ ಮಾಡಬೇಕಾಗ್ತದೆ. ದಿನಕ್ಕೆ 3 ಸಲ ಸ್ನಾನ ಮಾಡಬೇಕಾಗ್ತದೆ, ದಿನಕ್ಕೆ 3 ಬಾರಿ ಸ್ನಾನ. ಮುಂದೆ ಇದೆಲ್ಲ ಸ್ನಾನ ಮಾಡಿಕೊಂಡು ನೀನು ಒಂದು ಪೂಜಾ ಪುರಸ್ಕಾರಗಳನ್ನು ಮಾಡಿಕೊಂಡು ಅವ್ರದ್ದು ಆತಿಥ್ಯವನ್ನು ನೀಡಬೇಕು, ಸೇವೆ ಮಾಡಬೇಕಾಗ್ತಿದೆ. ಇದು ಅಲ್ಲಿ ನಿನಗೆ ಅರಣ್ಯದಲ್ಲಿ ಸಾಧ್ಯವಿಲ್ಲ ಅಂತ ಹೇಳ್ತಾನೆ. ಮುಂದೆ ಮುನಿಗಳ ಆಜ್ಞೆಯಂತೆ ಸ್ವಯಂ ಹೂಗಳನ್ನು ತಂದು ಯಜ್ಞೆ ಮಾಡಬೇಕು ಅರಣ್ಯದಲ್ಲಿ, ನಿನ್ನ ಕೋಮಲತೆಗೆ ಅಸಾಧ್ಯ. ಅಷ್ಟೇ ಅಲ್ಲ, ನೀನು ಅಲ್ಲಿ ಇದ್ದುಕೊಂಡು ನೀವು ಪೂಜೆ ಮಾಡಬೇಕಾದ್ರೂ ಸ್ವತಃ ನೀನು ಹೋಗಿ ಇದನ್ನು ಮಾಡ್ಕೊಂಡು ಹೂಗಳನ್ನು ತೊಗೊಂಡು ಬಂದು ಅರಣ್ಯ ಯಜ್ಞ ಮಾಡಿ, ಯಜ್ಞಕ್ಕೆ ನೀನೇ ಏನು ಮಾಡಬೇಕಾಗ್ತಿದೆ, ಪೂಜೆಗಳನ್ನು ಮಾಡಬೇಕಾಗ್ತಿದೆ. ಇದೆಲ್ಲ ಇಲ್ಲಿ ಅರಮನೆಯಾಗ ಸುಲಭವಾಗಿ ಎಲ್ಲ ಸಿಗ್ತದೆ, ಕಾಡ್ನ್ಯಾಗ ಸಿಗೋದಿಲ್ಲ. ನೀನು ಪೂಜೆ ಮಾಡೋದು ಆಯಿತು, ಯಜ್ಞ ಮಾಡೋದು ಆಯಿತು, ಯಾವ ಕೆಲಸ ನೀನು ಸುಲಭವಾಗಿ ಸಾಗೋದಿಲ್ಲ, ನೀವು ಬಳಲಬೇಕಾಗ್ತಿದೆ. ಅದಕ್ಕೆ ನನಗಡೆ ಬರುವ ವಿಚಾರವನ್ನು ತೊರೆ ಅಂತ ರಾಮ ಹೇಳ್ತಾನೆ. ಅರಣ್ಯ ಗಾಳಿ ಕತ್ತಲೆಗಳಿಂದ ತುಂಬಿರುವುದು, ಸಿಕ್ಕರೆ ಆಹಾರ ಇಲ್ಲವೇ ಉಪವಾಸವೇ ಗತಿ. ಅರಣ್ಯ ಯಾವಾಗಲೂ ಏನಿರ್ತದೆ, ಶಾಂತ ಇರುವುದಿಲ್ಲ. ಒಂದೊಂದು ಸಲ ಬಿರುಗಾಳಿ ಇದ್ದಿರ್ತದೆ, ಮುಂದೆ ಒಂದೊಂದು ಸಲ ಪೂರ ಕತ್ಲ ವರ್ಷಿರ್ತದೆ. ಹಗಲಿ ಇದ್ದರೂ ಸಹ ಕತ್ಲ, ದಟ್ಟ ಅರಣ್ಯ ಬಂತಂದ್ರೆ ಸೂರ್ಯನ ಕಿರಣ ಕಳಿಸೋಲ್ಲ ನಮಗೆ, ದಾಟಿ ಹೋಗೋ ಕಾಲಕ್ಕೆ ಹಗಲಿನ ಕತ್ಲಾಗಿರ್ತದೆ, ಸಿಕ್ಕಾಪಟ್ಟೆ ಗಾಳಿ ಬೀಸ್ತದೆ. ಇವು ಎಲ್ಲನೂ ಸಹನ ಮಾಡೋಕ್ಕೆ ನಿನಗೆ ಆಗೋದಿಲ್ಲ. ಒಂದು ವೇಳೆ ನಮಗೆ ಒಂದು ದಿವಸ ಆಹಾರ ಸಿಗಲಿಲ್ಲ, 2 ಸಿಗಲಿಲ್ಲ, 3 ಸಿಗಲಿಲ್ಲ, ಎಲ್ಲಿ ತನಕ ಒಂದು ಊಟ ಮಾಡಿ 2ನೇ ಊಟ ಮಾಡಬೇಕಾದ್ರೆ ಯಾವಾಗ ನಮಗದು ಲಭ್ಯ ಆಗ್ತದೆ, ಆವಾಗನ ಅಲ್ಲಿ ಗ್ಯಾರಂಟಿ ಇಲ್ಲ ನೆಕ್ಸ್ಟ್ ಊಟ ಸಿಗ್ತದೆ ಅಂತ ಗ್ಯಾರಂಟಿ ಇಲ್ಲ. ಅದಕ್ಕೆ ಉಪವಾಸದಿಂದ ಇರಬೇಕಾಗ್ತಿದೆ ಅರಣ್ಯದಾಗ ಅಂತ ಹೇಳ್ತಾನೆ. ಸರಿಸರ್ಪಗಳು, ಚೇಳಗಳು, ಸೊಳ್ಳೆಗಳು, ಕೀಟಗಳು ಅರಣ್ಯ ವಾಸವನ್ನು
ದುಃಖವನ್ನಾಗಿರಿಸು. ನೀ ಅರಣ್ಯದಾಗ ಅಷ್ಟೊಂದು ಹಾಯಾಗ ಇರಾಕೆ ಬರ್ತಂತ ಇಲ್ಲ. ರಾತ್ರಿ ಆತ ಹಗಲಿನ ಯಾವ ನಮೂನೆ ಜಾತಿ ಕೀಟಗಳು ಇರ್ತಾವೆ, ಮುಂದೆ ಚೇಳುಗಳು ಇರ್ತಾವೆ, ಸೊಳ್ಳೆ ಕಾಟನೂ ಜೋರು. ಅರಣ್ಯದಾಗ ಸೊಳ್ಳೆಗಳೂ ಇರ್ತಾವೆ, ಸೊಳ್ಳೆ ಕಾಟು ಜೋರು ಇರ್ತಿದೆ. ಇವನ್ನೆಲ್ಲ ನಿನಗೆ ತಡೆಯೋಕೆ ಆಗೋದಿಲ್ಲ. ಹಗಲಿನೂ ಇರ್ತಾವೆ, ರಾತ್ರಿನೂ ಇರ್ತಾವೆ. ನೀ ಮಲಗಬೇಕಾದ್ರೆ ರಾತ್ರಿ ಇಲ್ಲೇ ಕೂಡಬೇಕಾದ್ರೆ ಇವೆಲ್ಲ ಸಮೀಪ ಇರ್ತಾವೆ, ಆಸ್ಪಾಸ್ ಇರ್ತಾವೆ. ಇವುಗಳ ಭಯದಲ್ಲಿ ನಾವು ದಿನಗಳನ್ನು ಕಳಿಬೇಕಾಗ್ತಿದೆ, ರಾತ್ರಿಗಳನ್ನು ಕಳಿಬೇಕಾಗ್ತಿದೆ. ಸೊ ಹೀಗೆ ಅರಣ್ಯ ವಾಸ ಅಂದ್ರೆ ಅಷ್ಟು ಸುಖಕರ ಅಲ್ಲ, ಬಹಳ ದುಃಖಕರ ಇದೆ, ಬಹಳ ಅಪಾಯಕಾರಿ ಇದೆ. ಅದಕ್ಕೆ ಅದರ ಬಗ್ಗೆ ನೀನು ಆಲೋಚನೆ ಬಿಟ್ಟು ಬಿಡು, ಬರ್ತೇನೆ ಅನ್ನುವಂಥ ಒಂದು ವಿಚಾರವನ್ನು ಬಿಟ್ಟು ಬಿಡು. ಓ ಭಾಮಿನಿ, ಅರಣ್ಯದಲ್ಲಿ ದಟ್ಟ ಮರಗಳು, ಕುಶಹುಲ್ಲು, ಕಂಟೀನಗಳು ದಟ್ಟವಾಗಿರೋದ್ರಿಂದ ವಾಸ ಕಠಿಣ. ಇಲ್ಲಿ ನೋಡಿ, ಅಷ್ಟೇ ಅಲ್ಲ, ಅರಣ್ಯ ಭಾಳ ದಟ್ಟ ಮರಗಳಿರ್ತಾವೆ, ಅಲ್ಲೆಲ್ಲ ಕಂಟಿಗಳಿರ್ತಾವೆ. ಇವು ಕಂಟಿಗಳನ್ನು ಸ್ವಚ್ಛ ಮಾಡ್ಕೊಂಡು ಮರಗಳನ್ನು ಸ್ವಚ್ಛ ಮಾಡ್ಕೊಂಡು ನಾವು ರಾತ್ರಿ ಕಳೆದು ಇವೆಲ್ಲ ಸುಲಭವಾಗಿ ಆಗುವ ಮಾತುಗಳಲ್ಲ. ನಿನಗೆ ನೀವು ಮಾತಲ್ಲ. ನೀನು ಬರಬೇಡ, ಇದನ್ನು ಅರಣ್ಯ ನನ್ನ ಜೊತೆಗೆ ಬರ್ತೀನಿ ಅನ್ನೋದನ್ನು ನೀನು ಮರ್ತ ಬಿಡು ಅಂತ ಹೇಳ್ದಾನೆ. ಅಲ್ಲಿ ನೋಡಿ, ಅರಣ್ಯದಾಗಂದ್ರೆ ಬಿದಿರಿಂದ ಮೇಳೆಗಳಿರ್ತವೆ, ಬಾಂಬು ಮೇಳೆ ಇರ್ತವೆ. ಇದು ಕಂಟಕೀನಂದ್ರೆ ಬಾಂಬು ಮೇಳೆ ಇರ್ತಿದ್ದೆ, ಭಾಳ ದಟ್ಟ ಇರ್ತಿದ್ದೆ ಅವೆಲ್ಲ. ಮತ್ತು ದಾಟ್ಕೊಂಡು ಹೋಗ್ಬೇಕಾದ್ರಿಂದ ಅವನ್ನೆಲ್ಲನೂ ಸರಿ ಸರ್ಕೊಂಡು ಹೋಗಬೇಕು. ಮುಳ್ಳು ಚೂಸ್ತಾವ, ಕೊರಿತಿರ್ತಾವ, ಹೋಗಬೇಕು. ಮತ್ತು ಸ್ವಚ್ಛ ಮಾಡಿಕೊಂಡು ನೀವು ರಾತ್ರಿ ಕಳಿಬೇಕಾಗಿತ್ತಂದರೆ ಅಷ್ಟೊಂದು ಸುಲಭ ಇಲ್ಲ ಅರಣ್ಯದ ಬದುಕು. ನೆನೆಸಿದ್ರೆ ಬಹಳ ತೊಂದರೆ ಅನ್ನಿಸ್ತಿದೆ. ಆ ತೊಂದರೆಗೆ ನೀನು ಈಡಾಗಬೇಡ, ನೀನು ನನ್ನ ಜೊತೆಗೆ ಬರುವಂಥ ವಿಚಾರವನ್ನು ಬದಲಿಸಿಕೊ ಅಂತ ಹೇಳ್ತಾನೆ. ಮುಂದುವರೆದು, ದೈಹಿಕ ಮಾನಸಿಕ ಯಾತನೆ ಸಹಿಸಬೇಕು ಅರಣ್ಯವಾಸಿ, ಕೋಪ ಲೋಭ ತ್ಯಜಿಸಬೇಕು, ಭಯ ಅಭಯದಿಂದಿರಬೇಕು. ನೋಡಿ, ಇನ್ನೊಂದು ಹೇಳ್ತೇವೆ ನಾವು, ನಿನಗೆ ಮಾನಸಿಕನೂ ತೊಂದರೆ ಆಗ್ತಿದೆ, ದೈಹಿಕನೂ ತೊಂದರೆ ಆಗ್ತಿದೆ. ದೈಹಿಕ ಅಂದ್ರೆ ಕಂಟಿಗಳಿರ್ತಾವೆ, ಮುಳ್ಳು ಇರ್ತದೆ, ಕೊರ್ಚ್ಕೊಂಡು ಹೋಗಬೇಕಾಗ್ತಿದೆ. ಮುಂದೆ ಗಾಳಿ ಬೀಸ್ತದೆ, ಮಳೆನೂ ಹೊಡಿತಿರ್ತದೆ, ಇವೆಲ್ಲನೂ ಸಹ ಮಾಡ್ಕೋಬೇಕಾಗ್ತಿದೆ. ದೇಹಕ್ಕೂ ಸುಖ ಇಲ್ಲ, ದೇಹಕ್ಕೂ ತೊಂದರೆ ಆಗ್ತಿದೆ, ಮನಸ್ಸಿಗೆ ತೊಂದರೆ ಆಗ್ತಿದೆ, ಯಾತನೆಗಳು ಚಾಲು ಆಗ್ತಾವೆ ನಿನಗೆ. ಅದಕ್ಕೆ ನೀನೇನು ಮಾಡಿ ಅಂದರೆ, ಇವನಲ್ಲಿ ನಾವು ಇರಬೇಕಾಗಿತ್ತ ಲೋಭ ಮಾಡುವಂಗಿಲ್ಲ, ಕೋಪ ಮಾಡುವಂಗಿಲ್ಲ, ಇವನ್ನೆಲ್ಲ ತ್ಯಜಿಸಬೇಕಾಗ್ತಿದೆ. ಅದಕ್ಕೆ ಅಲ್ಲಿ ಅಭಯದಿಂದ ಇರಬೇಕಾಗುವುದಿಲ್ಲ. ಎತ್ತು ಹೊಡೆದರೂ ಭಯನೇ ಆವರಿಸಿರ್ತದೆ. ಅದಕ್ಕೆ ಈ ಭಯಯುಕ್ತವಾದಂತಹ, ಭಯದಿಂದ ತುಂಬಿದಂಥ ಅರಣ್ಯ ವಾಸವನ್ನು, ವನವಾಸದ ಬಗ್ಗೆ ನೀನು ವಿಚಾರ ಮಾಡ್ತಾ ಇದ್ದೆ, ನಾನು ಬರಬೇಕಂತೇಳಿ ಅದನ್ನು ನೀನು ಬಿಟ್ಟು ಬಿಡು. ಇಷ್ಟೆಲ್ಲ ತೊಂದರೆಗಳನ್ನು ಎದುರಿಸಬೇಕಾಗಿದೆ ಅಂತ ಹೇಳ್ತಾಳೆ. ಬಿಟ್ಟು ಬಿಡು ಅರಣ್ಯಕ್ಕೆ ಬರುವ ನಿನ್ನ ಹಠ, ವನವಾಸ ನಿನ್ನಿಂದ ಸಹಿಸಲಾರದು ಓ ಸೀತೆ. ಇಷ್ಟೆಲ್ಲ ಕಠಿಣತೆಗಳನ್ನು ಎದುರಿಸಬೇಕಾಗ್ತಿದೆ ವನವಾಸದಲ್ಲಿ. ಇವು ಎಲ್ಲನೂ ನಿನಗೆ ಎದುರಿಸೋಕ್ಕಾಗೋದಿಲ್ಲ. ನೀನು ಭಾಳ ಕೋಮಲಿದ್ದೀಯ, ಸಣ್ಣ ವಯಸ್ಸಿದೆ ನಿಂದು. ನಾವೇನು ನಡೀತಿದೆ, ನಾನು ಹೋಗಬೇಕಾಗಿದೆ, ನಾನು ಹೇಗೆ ಮಾಡಿ 14 ವರ್ಷ ತೆಗೆದು ಬರ್ತೇನೆ. ನೀನು ಅರಣ್ಯದಲ್ಲಿ ಪೂಜಾ ಪಾಠ ಮಾಡ್ಕೊತ, ನಮ್ಮ ತಂದೆ ಮತ್ತು ತಾಯಿ ಸೇವೆ ಮಾಡ್ಕೊತ, ಯಾರಿಗೂ ಒಂದು ಕೆಟ್ಟ ಮಾತಾಡ್ದಂಗೆ, ಯಾರಿಗೂ ಅಮೆಚ್ಚುಗೆ ಆಗದಂಗೆ ಇರು ಅಂತ ಹೇಳಿ ಮತ್ತೊಂದು ಸಲ ಅವನು ಸಮಾಧಾನ ಮಾಡಿ ನಿನ್ನ ಮನಸ್ಸನ್ನು ಬದಲಿಸುವ ಸೀತೆ ಅಂಥೇಳಿ ರಾಮ ಹೇಳ್ತಾನೆ. ಈ ರಾಮನ ಸಂತೈಸುವ ಮಾತುಗಳನ್ನು ಕೇಳಿ ಸೀತೆ ಮನಸ್ಸು ಬದಲಾಯಿತೋ ಇಲ್ಲೋ, ಅಥವಾ ಸೀತೆ ಇದಕ್ಕೆ ಹೇಗೆ ಪ್ರತ್ಯುತ್ತರ ಕೊಡ್ತಾಳೆ ಅನ್ನೋದನ್ನು ನಾನು ಮುಂದಿನ ಸಂಚಿಕೆಯಲ್ಲಿ ತಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ. ಧನ್ಯವಾದಗಳು.